ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಸೊ ಮೊಬೈಲ್ ಅಡಿಕ್ಷನ್ ಎಲ್ಲರಿಗೂ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಮೊಬೈಲ್ ಅಡಿಕ್ಷನ್. ಈ ಮೊಬೈಲ್ ಅಡಿಕ್ಷನ್ನಿಂದ ಹೊರಗೆ ಬರಬೇಕಾಗಿರೋದು, ಅದರಲ್ಲೂ SSLC ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆಂಟ್. ಸೊ ಅದರಿಂದ ಅದೆಲ್ಲ ಹೆಂಗೆ ನಿಮ್ಮ ಸ್ಟಡೀಸ್ ಮೇಲೆ ನಿಮಗೆ ಪರಿಣಾಮ ಬೀರುತ್ತೆ, ಅದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿ. ಓಕೆ, ಬಿಗ್ಗೆಸ್ಟ್ ಬ್ಯಾರಿಯರ್ ಬಿಟ್ವೀನ್ ಆವ್ರೇಜ್ ರಿಸಲ್ಟ್ ಆ್ಯಂಡ್ ದ ಟಾಪರ್ ಲಿಸ್ಟ್. ಆವ್ರೇಜ್ ಮತ್ತು ಟಾಪರ್ ಸ್ಟೂಡೆಂಟ್ಸ್ ಮಧ್ಯೆ ಈ ಮೊಬೈಲ್ ಅಡಿಕ್ಷನ್ ಅನ್ನೋದು ಬಿಗ್ಗೆಸ್ಟ್ ಬ್ಯಾರಿಯರ್. ಟಾಪರ್ಸ್ ಮೊಬೈಲೇ ಮುಟ್ಟಕ್ಕೆ ಹೋಗಲ್ಲ. ಸೊ ಅವ್ರ ಹತ್ರ ಮಾತಾಡಿ, ಈ ವರ್ಷ ಮಾರ್ಚಲ್ಲಿ ಆಗಿದ್ದ ಎಕ್ಸಾಮ್ದು ರಿಸಲ್ಟ್ ಬಂತಲ್ಲ, ಆ ಎಕ್ಸಾಮಲ್ಲಿ ಟಾಪರ್ ಬಂದಿರೋ ಸ್ಟೂಡೆಂಟ್ಸ್ ಹತ್ರ ಮೊಬೈಲ್ ಅಡಿಕ್ಷನಿಂದ ನೀವು ಹೆಂಗೆ ದೂರ ಬಂದ್ರಿ, ಅದನ್ನು ಹೆಂಗೆ ನೀವು ಅವಾಯ್ಡ್ ಮಾಡಿದ್ರಿ ಅಂತ ಡಿಸ್ಕಸ್ ಮಾಡಿ ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ PPTಲಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಿಯರ್ ಈಸ್ ಅ ಪ್ರಾಕ್ಟಿಕಲ್ 5 ಸ್ಟೆಪ್ ಪ್ಲ್ಯಾನ್ ಟು ರಿಕ್ಲೇಮ್ ಯುವರ್ ಫೋಕಸ್. ಮೊಬೈಲ್ ಅಡಿಕ್ಷನ್ ಇದ್ದರೆ ಫೋಕಸ್ ಇರಲ್ಲ. ಸೊ 5 ಸ್ಟೆಪ್ಸ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಫೋಕಸ್ ಖಂಡಿತ ಬರುತ್ತೆ. ಓಕೆ, ದ ಫಿಸಿಕಲ್ ಡಿಸ್ಟೆನ್ಸ್ ರೂಲ್. ಫಿಸಿಕಲ್ ಡಿಸ್ಟೆನ್ಸ್ ರೂಲ್ ಅಂದರೆ ಏನು? ದ ಅರ್ಜ್ ಟು ಚೆಕ್ ಯುವರ್ ಫೋನ್ ಈಸ್ ಆಫನ್ ಎ ರಿಫ್ಲೆಕ್ಸ್ ಟ್ರಿಗರ್ಡ್ ಬೈ ಸೀಯಿಂಗ್ ಇಟ್. ಮೊಬೈಲ್ ಎಲ್ಲೋ ಇಟ್ಟಿರ್ತೀರಾ, ಮೊಬೈಲ್ ನೋಡಿ ಹೆಂಗೆ ಅಡಿಕ್ಟ್ ಆಗಿರ್ತೀರ ಅಂದರೆ, ಮೊಬೈಲ್ ಎಲ್ಲೋ ಇಟ್ಟಿರ್ತೀರ, ಅದು ವೈಬ್ರೇಟು ಆಗಿರಲ್ಲ, ಸೌಂಡು ಬಂದಿರಲ್ಲ. ಸೊ ಏನೋ ಮಾಡ್ತಾ ಇರ್ತೀರಾ, ನಿಮಗೇನು ಅನ್ಸುತ್ತೆ, ವೈಬ್ರೇಟ್ ಆಯ್ತೇನೋ, ಮೆಸೇಜ್ ಬಂತೇನೋ ಅಂತ ಹಿಂಗೆ ತೆಗೆದು ನೋಡ್ತೀರಾ. ಸೊ ಆ ಲೆವೆಲಿಗೆ ಅಡಿಕ್ಟ್ ಆಗಿರ್ತೀರ. ಸೊ ಔಟ್ ಆಫ್ ಸೈಟ್, ವೆನ್ ಯು ಸಿಟ್ ಡೌನ್ ಟು ಸ್ಟಡಿ, ದ ಫೋನ್ ಮಸ್ಟ್ ಬಿ ಇನ್ ಡಿಫ್ರೆಂಟ್ ರೂಮ್. ನೀವು ಎಲ್ಲಿ ಓದ್ತಿರೋ ಸ್ಟಡಿ ರೂಮ್ ಅಥವಾ ಯಾವ ಜಾಗದಲ್ಲಿ ಓದೋ ಕೂತ್ಕೊಂಡಿರ್ತೀರೋ ಆ ರೂಮಲ್ಲಿ ನಿಮ್ಮ ಫೋನ್ಗಳು ಇರಬಾರ್ದು. ಓಕೆ, ಸೊ ಕೀಪಿಂಗ್ ಇಟ್ ಫೇಸ್ ಡೌನ್ ಆನ್ ಯುವರ್ ಡೆಸ್ಕ್ ಸ್ಟಿಲ್ ಕನ್ಸ್ಯೂಮ್ಸ್ ಕಾಗ್ನಿಟಿವ್ ಕೆಪಾಸಿಟಿ ಬಿಕಾಸ್ ಪಾರ್ಟ್ ಆಫ್ ಯುವರ್ ಬ್ರೈನ್ ಈಸ್ ಬಿಸಿ ನಾಟ್ ಚೆಕಿಂಗ್ ಇಟ್. ನೀವು ಓದೋ ರೂಮಲ್ಲೇ ಫೋನ್ನ ಹಿಂಗೆ, ಇದು ಫೋನು, ಇದು ಹಿಂಗೆ ಇಟ್ಬಿಡ್ತೀನಿ ಫೇಸ್ ಡೌನ್ ಮಾಡಿಬಿಟ್ಟು ನಾನು ನೋಡೋಕ್ಕೆ ಹೋಗಲ್ಲ ಅಂತ ಅಂದರೆ ತಪ್ಪಾಗುತ್ತೆ. ನಾನು ಆವಾಗಲೇ ಹೇಳಿದೆ, ನಿಮ್ಮ ಓದೋ ರೂಮಲ್ಲಿ ನೀವು ಎಷ್ಟು ಅಡಿಕ್ಟ್ ಆಗಿರ್ತೀರ ಅಂದರೆ, ಓದೋ ರೂಮಲ್ಲಿ ಹಿಂಗೆ ಮೊಬೈಲ್ ಇಟ್ಟಿರ್ತೀರ ಅಂದರೆ, ಸೊ ಈ ಮೊಬೈಲ್ ರಿಂಗೂ ಆಗಿರಲ್ಲ, ವೈಬ್ರೇಟು ಆಗಿರಲ್ಲ, ಹಿಂಗೆ ತೆಗೆದು ನೋಡ್ತಾ ಇರ್ತೀರ, ಮೆಸೇಜ್ ಬಂತಾ ಅಥವಾ ಏನಾದ್ರು ನೋಟಿಫಿಕೇಶನ್ ಬಂತಾ ಅಂತ, ಅಷ್ಟು ಅಡಿಕ್ಟ್ ಆಗಿರ್ತೀರ. ಸೊ ಅದಕ್ಕೆ ನೀವು ಓದೋ ರೂಮಲ್ಲಿ ಮೊಬೈಲ್ ಇರಲೇಬಾರ್ದು, ಬೇರೆ ರೂಮಲ್ಲಿ ಇಟ್ಬಿಡಿ. ಓಕೆನಾ? ಒಂದು ಪಾಯಿಂಟ್. ಚಾರ್ಜಿಂಗ್ ಸ್ಟೇಷನ್. ಚಾರ್ಜ್ ಯುವರ್ ಫೋನ್ ಇನ್ ದ ಲಿವಿಂಗ್ ರೂಮ್ ಆರ್ ಕಿಚನ್ ಅಟ್ ನೈಟ್, ನೆವರ್ ಇನ್ ಯುವರ್ ಬೆಡ್ರೂಮ್. ಕೆಲವರು ಚಾರ್ಜ್ ಹಾಕ್ಕೊಂಡೇ ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಅದು ಫೋನು ಎಷ್ಟೋ ಸತಿ ಬ್ಲಾಸ್ಟ್ಗಳು ಆಗಿದೆ. ಕರೆಕ್ಟಾ? ಚಾರ್ಜಿಗೆ ಹಾಕಿದಾಗ ಫೋನ್ ಯೂಸ್ ಮಾಡಬಾರ್ದು ಒಂದು. ಇನ್ನೊಂದು, ನಿಮ್ಮ ಬೆಡ್ರೂಮಲ್ಲಿ ಅಥವಾ ನಿಮ್ಮ ಸ್ಟಡಿ ರೂಮಲ್ಲೇ ಫೋನ್ ಚಾರ್ಜಿಗೆ ಹಾಕೊಳ್ಳೋದು, ಯೂಸ್ ಮಾಡೋದು ಮಾಡ್ತಾಯಿದ್ರೆ ನಿಮಗೆ ಆ ಮೊಬೈಲ್ ಅಡಿಕ್ಷನಿಂದ ಹೊರಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಫೋನು ಆದಷ್ಟು ನೀವಿರೋ ಜಾಗದಿಂದ ದೂರ ಇಟ್ಟಿರಿ. ಎಷ್ಟು ಅವಶ್ಯಕತೆಗೆ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಚಾರ್ಜ್ ಮಾಡೋದು ನೈಟ್ ನಿಮ್ಮ ಹಾಲಲ್ಲೋ ಕಿಚನಲ್ಲೋ ಆ ಥರ ಪ್ಲೇಸ್ಗಳಲ್ಲಿ ಚಾರ್ಜ್ ಮಾಡಿ, ನಿಮ್ಮ ಬೆಡ್ರೂಮಲ್ಲಿ ಬೇಡ. ದಿಸ್ ಪ್ರಿವೆಂಟ್ಸ್ ಲೇಟ್ ನೈಟ್ ಸ್ಕ್ರಾಲಿಂಗ್ ಆ್ಯಂಡ್ ಎನ್ಶೂರ್ಸ್ ಯು ವೇಕಪ್ ಅರ್ಲಿ ಮಾರ್ನಿಂಗ್ ಸ್ಟಡಿ ಸೆಷನ್ಸ್ ವಿತೌಟ್ ಇಮಿಡಿಯೇಟ್ ಡಿಸ್ಟ್ರಾಕ್ಷನ್. ಓಕೆ, ಸೊ ನೀವು ನೈಟ್ ಚಾರ್ಜಿಂಗ್ ಹಾಕೋದ್ರಿಂದ ನಿಮಗೆ ನೈಟ್ ಮಲ್ಕೊಂಡಾಗ ಎಷ್ಟೋ ಜನಕ್ಕೆ ಮೊಬೈಲ್ ಸ್ಕ್ರಾಲ್ ಮಾಡೋ ಹ್ಯಾಬಿಟ್ ಇರುತ್ತೆ. ಅದರಿಂದ ಲೇಟ್ ನೈಟ್ ಮಲಗೋದು, ಬೆಳಗ್ಗೆ ನಿಧಾನಕ್ಕೆ ಎದ್ದೇಳೋದು, ಅದೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಡಿಸಿಪ್ಲಿನ್ ಇರಲ್ಲ, ಒಂದು ಸ್ಟಡಿ ಫೋಕಸ್ ಇರಲ್ಲ. ಸ್ಟಡಿ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರ, ಆ ಟೈಮ್ ಟೇಬಲ್ ಪ್ರಕಾರ ನೀವು ಓದೋಕ್ಕಾಗಲ್ಲ. ತುಂಬ ಸಾರ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಅದಕ್ಕೆ ನಿಮ್ಮ ಬೆಡ್ರೂಮ್ ಬಿಟ್ಟು ಬೇರೆ ಕಡೆ ಚಾರ್ಜಿಗೆ ಹಾಕಿಬಿಡಿ. ಮನೇಲಿ ಹೇಳಿಬಿಡಿ, ಚಾರ್ಜಿಗೆ ಹಾಕಿಟ್ಟಿರ್ತೀನಿ, ನನ್ನ ಹತ್ರನೇ ಇದ್ದರೆ, ನಾನು ಬೆಡ್ರೂಮಲ್ಲಿ ಇದ್ದರೆ ನಾನು ಮೊಬೈಲ್ ಪದೇ ನೋಡ್ತಾ ಇರ್ತೀನಿ, ಲೇಟ್ ನೈಟ್ ಮಲ್ಗ್ತೀನಿ, ಕಷ್ಟ ಆಗುತ್ತೆ ಓದೋಕ್ಕೆ ಎದ್ದೇಳೋಕ್ಕೆ ಬೇಗ ಅಂತ. ಸೊ ನಿಮ್ಮ ಮನೇಲಿ ಹೇಳ್ಬಿಡಿ, ಚಾರ್ಜ್ ಹಾಕಿರ್ತೀನಿ ಹಾಲಲ್ಲೋ ಕಿಚನಲ್ಲೋ ಅಥವಾ ಬೇರೆ ಎಲ್ಲ ನಿಮ್ಮ ತಂದೆ ತಾಯಿ ರೂಮಲ್ಲೋ, ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡಿಬಿಡಿ. ಯಾಕಂದರೆ ಓವರ್ ಚಾರ್ಜಿಂಗು ಆಗಬಾರ್ದು, ಅದು ಬಿಟ್ಬಿಟ್ಟು ಆಫ್ ಮಾಡಿಟ್ಟಿರಿ ಅಂತ ಹೇಳಿ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಓಕೆ, ನೆಕ್ಸ್ಟ್, ಲೆವರೇಜ್ ಫೋಕಸ್ ಮೋಡ್ ಆ್ಯಂಡ್ ಆ್ಯಪ್ ಟೈಮರ್ಸ್. If you use your phone for educational YouTube videos or KSEB resource, you must handcuff the distracting parts of the device. ಅಂದರೆ ನಿಮ್ಮ ಫೋನ್ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡೋದಕ್ಕೆ ಅಂದರೆ ಓದೋದು ಸಂಬಂಧಪಟ್ಟಂಗೆ ನಮ್ಮ ಚಾನಲ್ದು ವೀಡಿಯೋಸ್ ನೋಡ್ತೀವಿ ಅಂತ ಅಂದರೆ, ಓಕೆ, ಸೊ ಅದಕ್ಕೆ ಅಥವಾ ನಿಮಗೆ KSEB ವೆಬ್ಸೈಟಲ್ಲಿ ಕ್ವಶನ್ ಬ್ಯಾಂಕ್ ಇರುತ್ತೆ, ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊತೀನಿ ಅನ್ನೋದಕ್ಕೆ ಓದೋ ವಿಷಯಕ್ಕೆ ನೀವು ಫೋನ್ ಯೂಸ್ ಮಾಡ್ತೀರ ಅನ್ನೋದಾದರೆ, ನೀವು ಏನು ಯೂಸ್ ಮಾಡ್ತೀರಲ್ಲ ಆನ್ಲೈನ್ ಟೂಲ್ಸ್, ಯೂಟ್ಯೂಬ್ ಅಥವಾ ನಿಮ್ಮ ಟೆಲಿಗ್ರಾಮ್ ಅಥವಾ
ವೆಬ್ಸೈಟ್ ಅದನ್ನೆಲ್ಲ ಬಿಟ್ಟು ಬೇರೆ ಗೇಮಿಂಗು, ಇನ್ಸ್ಟಾಗ್ರಾಮು ಪ್ರತಿಯೊಂದನ್ನು ಡಿಲೀಟ್ ಮಾಡಿಬಿಡಿ. ಬೇರೆ ಯಾವುದೂ ಇರಬಾರ್ದು ಅಲ್ಲಿ. ಜೊತೆಗೆ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಬರೀ ಓದೋದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಅದು ತಲೆಯಲ್ಲಿರಲಿ. ಓಕೆನಾ? ನೆಕ್ಸ್ಟ್, ಸ್ಟ್ರಿಕ್ಟ್ ಫೋಕಸ್ ಮೋಡ್. ಯೂಸ್ ದ ಬಿಲ್ಟ್ ಇನ್ ಫೋಕಸ್ ಮೋಡ್ ಟು ಗ್ರೇ ಔಟ್ ಆಲ್ ಆ್ಯಪ್ಸ್ ಎಕ್ಸೆಪ್ಟ್ ದ ಒನ್ಸ್ ಯು ಅಬ್ಸಲ್ಯೂಟ್ಲಿ ನೀಡ್ ಫಾರ್ ಸ್ಟಡಿ. ಓಕೆ, ನಾನು ಅದನ್ನೇ ಹೇಳಿದೆ, ನಿಮಗೆ ಏನು ಓದೋದಕ್ಕೆ ಬೇಕೋ ಅದನ್ನು ಮಾತ್ರ ಬಿಟ್ಟು ಇನ್ನೆಲ್ಲ ಡಿಲೀಟ್ ಮಾಡಿ. ಜೊತೆಗೆ ಈಗ ಯೂಟ್ಯೂಬ್ ಓದೋದಕ್ಕೆ ಮಾತ್ರನೇ ಯೂಸ್ ಮಾಡ್ಕೊಬೇಕು. ಅದರಲ್ಲಿ ಮೂವೀಸ್ ಬರುತ್ತೆ, ಬೇರೆ ಬೇರೆ ಡಿಸ್ಟ್ರಾಕ್ಟಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ, ಅದೆಲ್ಲ ಬಿಟ್ಟು ಓದೋದಕ್ಕೆ ಯೂಸ್ ಮಾಡ್ತೀರಾ ಅದಕ್ಕೆ ಯೂಸ್ ಮಾಡ್ಕೊಬೇಕು. ಆ ಥರ ಇನ್ನು ಮಿಕ್ಕಿದೆಲ್ಲ ಆ್ಯಪ್ಸ್ನು ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟ್, ಡಿಲೀಟ್ ಇನ್ಫೈನೈಟ್ ಸ್ಕ್ರಾಲ್ ಆ್ಯಪ್. ಇನ್ಫೈನೈಟ್ ಸ್ಕ್ರಾಲ್ ಆ್ಯಪ್ ಅಂತ ಅಂದರೆ ಎಸ್ಪೆಷಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ಕರೆಕ್ಟಾ? 5 ನಿಮಿಷ ಸ್ಕ್ರಾಲ್ ಮಾಡಿ ನೋಡ್ತೀನಿ ಅಂತ ಆದರೆ ಅದು ಇನ್ಫೈನೈಟ್ ಹೋಗ್ತಾನೆ ಇರುತ್ತೆ ಸ್ಕ್ರಾಲಿಂಗ್. ಡಿಲೀಟ್ ಮಾಡಿಬಿಡಿ. ಟೆಂಪ್ರರಿಲಿ ಅನ್ಇನ್ಸ್ಟಾಲ್ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಗೇಮ್ಸ್ ಅಂಟಿಲ್ ದ ಎಕ್ಸಾಮ್ಸ್ ಆರ್ ಓವರ್. ಇಫ್ ಯು ಕಾಂಟ್ ಡಿಲೀಟ್ ದೆಮ್, ಸೆಟ್ ಅನ್ ಆ್ಯಪ್ ಟೈಮರ್ ಫಾರ್ 15 minutes a day. ಒನ್ಸ್ ದ ಟೈಮ್ ಇಸ್ ಅಪ್, ದ ಆ್ಯಪ್ ಲಾಕ್ಸ್. ನೀವು ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಇನ್ಬಿಲ್ಟ್ ಆ್ಯಪ್ಗಳು, ಇನ್ಬಿಲ್ಟ್ ಏನಲ್ಲ ಅದು, ಬಟ್ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಆ ಆ್ಯಪಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಒಂದು 10 minutesಗೆ ಸೆಟ್ ಮಾಡಿಟ್ಬಿಡಿ. ನೀವು ಓಪನ್ ಮಾಡೋ ಆ್ಯಪ್ನ 10 minutes ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 10 minutes ಆದಮೇಲೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಆ್ಯಪ್ ಟೈಮರ್. ಅದನ್ನು ಯೂಸ್ ಮಾಡಿ. ಓಕೆ, ನೆಕ್ಸ್ಟ್, ರಿಪ್ಲೇಸ್ ಡಿಜಿಟಲ್ ರಿವಾರ್ಡ್ಸ್ ವಿತ್ ಫಿಸಿಕಲ್ ಒನ್ಸ್. ಮೊಬೈಲ್ ಅಡಿಕ್ಷನ್ ಈಸ್ ಎಸೆನ್ಷಿಯಲ್ ಅಟ್ ಡೋಪಮೈನ್ ಲೂಪ್. ಯು ಚೆಕ್ ದ ಫೋನ್ ಟು ಫೀಲ್ ಎ ರಿವಾರ್ಡ್. ಯು ನೀಡ್ ಟು ರಿಪ್ಲೇಸ್ ದಿಸ್ ವಿತ್ ಸ್ಟಡಿ ರಿಲೇಟೆಡ್ ರಿವಾರ್ಡ್ಸ್. ಹೆಂಗೆ? ಪೊಮೊಡೋರಿ ಟೆಕ್ನಿಕ್. ಸ್ಟಡಿ ಫಾರ್ 50 minutes and take 10 minutes break. During that break, do not check your phone. Instead, walk, stretch, drink water and talk to your parents. So break ಟೈಮಲ್ಲಿ 50 ನಿಮಿಷ ಓದಿ, 10 ನಿಮಿಷ ರೆಸ್ಟ್ ತಗೊಳ್ಳಿ, ಅಥವಾ 25 ನಿಮಿಷ ಓದಿ, 5 ನಿಮಿಷ ರೆಸ್ಟ್ ತಗೊಳ್ಳಿ. ಆ ರೆಸ್ಟಿಂಗ್ ಟೈಮಲ್ಲಿ ನೀವು ಫೋನ್ ಯೂಸ್ ಮಾಡಬೇಡಿ. ಅದ್ರ ಬದಲು ವಾಕ್ ಮಾಡಿ, ನೀರು ಕುಡೀರಿ, ಸ್ವಲ್ಪ ಬಾಡಿ ಫ್ರೀ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಸ್ಟ್ರೆಚ್ ಮಾಡಿ, ಪೇರೆಂಟ್ಸ್ ಜೊತೆ ಮಾಡಿ, ಚಿಟ್ಚಾಟ್ ಮಾಡಿ, ಪೇರೆಂಟ್ಸ್ ಜೊತೆ ಹರಟೆ ಹೊಡೀರಿ. ಆ ಥರ ಯೂಸ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಲಿಸ್ಟ್ ಸ್ಯಾಟಿಸ್ಫಿಕೇಷನ್. ಒಂದು ಚೆಕ್ ಲಿಸ್ಟ್ ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳಿ. ಹೆಂಗೆ? ರೈಟ್ ಡೌನ್ 3 specific topics you want to finish today. ಫಾರ್ ಎಕ್ಸಾಂಪಲ್, ಒಂದು ಶೀಟಲ್ಲಿ ಇವತ್ತೊಂದು 3 topics, ಓಕೆ, 3 topics ನಾನು ಓದಬೇಕು ಅನ್ನೋದನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅಥವಾ ಒಂದು ಸ್ಟಿಕ್ಕಿ ನೋಟ್ ಸಿಗುತ್ತಲ್ಲ, ಅದನ್ನು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಅಥವಾ ಸ್ಟಡಿ ಟೇಬಲ್ ಮುಂದೆ ಗೋಡೆಯಲ್ಲಿ ಅಂಟಿಸ್ಕೊಳ್ಳಿ. ಸೊ ಆ ಒಂದೊಂದು ಟಾಪಿಕ್ ಓದಿದ ಮೇಲೂ ಅದನ್ನು ಕ್ರಾಸ್ ಮಾಡಿ, ಅಂದರೆ ಓದಾಯ್ತು ಇದನ್ನು ಅನ್ನೋ ಥರ, ಅದೊಂಥರ ಸ್ಯಾಟಿಸ್ಫಿಕೇಷನ್. ಫಾರ್ ಎಕ್ಸಾಂಪಲ್, ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸಸೈಸ್ 10.2 ಮಾಡಬೇಕು. ಕ್ರಾಸ್ ದೆಮ್ ಆಫ್ ಫಿಸಿಕಲ್ ಪೇಪರ್ ಪ್ರೊವೈಡ್ಸ್ ಎ ಸೆನ್ಸ್ ಆಫ್ ಅಚೀವ್ಮೆಂಟ್ ದಟ್ ಈಸ್ ಬೆಟರ್ ದೆನ್ ಅ ಲೈಕ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕೊಡೋ ಬದಲು ಇದು ತುಂಬ ಒಳ್ಳೆಯದು. ಫಸ್ಟ್ ಟಾಪಿಕ್ ಆಯಿತಾ, ಕ್ರಾಸ್ ಮಾಡಿ, ಅದನ್ನು ಕ್ರಾಸ್ ಮಾಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ಆದಮೇಲೆ ಕ್ರಾಸ್ ಮಾಡಿ, ಇದನ್ನು ಕ್ರಾಸ್ ಮಾಡಿ. ಆ ಲೈಕ್ ಕೊಡೋ ಬದಲು ಆ ಲೈಕ್ ಕೊಟ್ಟಾಗ ನಿಮಗೆ ಎಷ್ಟು ಖುಷಿ ಸಿಗುತ್ತಾ ಇಲ್ವೋ, ಈ ಥರ ನೀವು ಒಂದು ಟಾಪಿಕ್ಸ್ನ ಲಿಸ್ಟ್ ಹಾಕ್ಕೊಂಡು ಇದನ್ನು ನಾನು ಇವತ್ತು ಮುಗಿಸ್ಬೇಕು ಅಂತ ಕೂತ್ರಾಗ ಆ ಒಂದೊಂದಾಗೆ ಓದಿದಾಗ ಅದನ್ನು ಕ್ರಾಸ್ ಮಾಡ್ತಾ ಹೋದರೆ ಅಷ್ಟೇ ಖುಷಿ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಖುಷಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಅನೌನ್ಸ್ ಯುವರ್ ಗೋಲ್ಸ್. ಸೋಷಿಯಲ್ ಅಕೌಂಟಬಿಲಿಟಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಗೋಲ್ಸ್ ಬಗ್ಗೆ ಹೇಳ್ಕೊಳ್ಳಿ. ಯಾಕಂದರೆ ಆಮೇಲೆ ನಿಮ್ಮ ಮೂವ್ ಬಗ್ಗೆ, ಈಗ ಬೆಳಗ್ಗೆ ಎದ್ಬಿಟ್ಟು ನಾನು 5 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿರ್ತೀರ, ಒಂದೊಂದ್ಸತಿ ನೀವಾಗೆ ಎದ್ದೇಳಬೇಕು ಅಂತ ಇರ್ತೀರ, ಎದ್ದೇಳೋಕ್ಕಾಗಿರಲ್ಲ. ಅದನ್ನೇ ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮಂಗೆ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇದ್ದರೂ, ನನಗೆ ಇಷ್ಟೊತ್ತಿಗೆ ಎದ್ದೇಳಬೇಕು, ನಾನು ಎದ್ದೇಳಿಲ್ಲ ಅಂದರೆ ಎದ್ದೇಳಿಸು ಅಂತ ಹೇಳಿ ಮಲ್ಕೊಂಡ್ರೆ ಅವ್ರು ಎದ್ದೇಳಿಸ್ತಾರೆ. ನಿಮಗೆ ಎಷ್ಟು 10th ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಿಮ್ಮ ಫ್ಯಾಮಿಲಿಯವ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. Okay, so it is much harder to waste time when people are watching. Tell your family, inform your parents or siblings about your goal to reduce screen time. Give them permission to remind you or to take the phone away if they see you using it outside the scheduled hours. ಅಂದರೆ ಮನೇಲಿ ಹೇಳ್ಬಿಡಿ, ನಾನು ಓದಬೇಕು, ನನಗೆ ಮೊಬೈಲ್ ಅಡಿಕ್ಷನ್, ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ನನಗೆ ಟೈಮ್ ಹೋಗೋದಾಗ ಗೊತ್ತಾಗಲ್ಲ. ಅಕಸ್ಮಾತ್ ಒಂದು 5 ನಿಮಿಷ 10 ನಿಮಿಷಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನಾನು ಮೊಬೈಲ್ನ, ನೀವು ಬಂದು ಮೊಬೈಲ್ ಕಿತ್ಕೊಂಡು ಹೋಗ್ಬಿಡಿ ಅಂತ ಮನೇಲಿ ಹೇಳಿ, ಸರಿಯಾಗುತ್ತೆ. ಅವ್ರು ಮಾಡ್ತಾರೆ ಅದನ್ನು. ಓಕೆನಾ? ದೆನ್
Study group offline, if possible, study with a focused friend. Seeing someone else work hard make it awkward socially awkward for you to sit and scroll through your phone. ಅಂದರೆ ಒಂದು ಆಫ್ಲೈನ್ ಗ್ರೂಪ್ನ ಮಾಡ್ಕೊಳ್ಳಿ, ಒಂದು 3-4 ಜನ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಓದೋ ಥರ. ಸೊ ಅವ್ರುಗಳು ಓದ್ತಾ ಇದ್ದಾಗ ನೀವು ಫೋನ್ ಯೂಸ್ ಮಾಡೋದಕ್ಕೆ ನಿಮಗೆ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ. ಅಯ್ಯಪ್ಪ ಅವ್ರು ಓದ್ತಾ ಇದ್ದಾರಲ್ಲ, ನಾನು ಯಾಕೆ ಫೋನ್ ಯೂಸ್ ಮಾಡಬೇಕು, ನಾನು ಓದೋಣ, ಈ ಥರ ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 2-minute delay strategy. ಇದು ತುಂಬ ಇಂಪಾರ್ಟೆಂಟು. 2-minute delay strategy. Whenever you feel an intense urge to pick up your phone, tell yourself, I will check it but in exactly 2 minutes. ನಿಮಗೆ ಓದ್ಬೇಕಾದ್ರೆ ನಾನು ಫೋನ್ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಈ 2-minute strategy ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು 2 ನಿಮಿಷ ಓದ್ಬೇಡ, ಆಮೇಲೆ ಆ ಫೋನ್ ಯೂಸ್ ಮಾಡ್ತೀನಿ ಅಂತ ಒಂದು ಬ್ರೈನಿಗೆ ಮೆಸೇಜ್, ನೀವೇ ಅನ್ಕೊಳ್ಳಿ, ಅದು ಬ್ರೈನಿಗೆ ಮೆಸೇಜ್ ಹೋಗುತ್ತೆ. ಇನ್ನೊಂದು 2 ನಿಮಿಷ ಓದೋಣ, ಇನ್ನು 2 ನಿಮಿಷ ಓದೋಣ ಅಂತ. ಅದು 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ. ಸೊ ದಟ್ ಅದು ಡಿಲೇ ಮಾಡಿ. ಸೊ ಈ ಟೈಮಲ್ಲಿ ನಿಮಗೆ ಮೊಬೈಲ್ ನೋಡಬೇಕು ಅಂತ ಅನ್ನಿಸ್ದಾಗ, ಸೊ ನೀವು ಅನ್ಕೊಂಡಾಗ 2 ನಿಮಿಷ ಬಿಟ್ಟು ನೋಡ್ತೀನಿ, 3 ನಿಮಿಷ ಬಿಟ್ಟು ನೋಡ್ತೀನಿ, 5 ನಿಮಿಷ ಬಿಟ್ಟು ನೋಡ್ತೀನಿ ಅಂತ ಅದನ್ನು ಡಿಲೇ, ಈ ಟೈಮ್ನ ನೀವು ನೋಡಬೇಕು, ಮೊಬೈಲ್ನ ನೋಡಬೇಕು ಅನ್ನೋ ಟೈಮ್ನ ಡಿಲೇ ಮಾಡಿದಾಗ, ಅದನ್ನು ತಳ್ಳಾಕಿದಾಗ 5 ನಿಮಿಷ ಆದಮೇಲೆ ನಿಮಗೆ ಮೊಬೈಲ್ ನೋಡೋ ಇಂಟ್ರೆಸ್ಟೇ ಇರಲ್ಲ. ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀರ. ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಡ್ಯೂರಿಂಗ್ ದೋಸ್ 120 seconds, ಟೇಕ್ ಡೀಪ್ ಬ್ರೀತ್ ಆರ್ ಫಿನಿಶ್ ದ ಸೆಂಟೆನ್ಸ್ ಯು ಆರ್ ರೈಟಿಂಗ್. ಆಫನ್ it to check the phone is momentary impulse. By delaying it, you regain control over your prefrontal cortex, the logical part of your brain, and the urge usually fades away. ಅಂದರೆ ಈ ಕ್ಷಣ ನಿಮಗೆ ಮೊಬೈಲ್ ನೋಡ್ಬೇಕು ಅನಿಸ್ತಾ ಇರುತ್ತೆ, ಆ ಕ್ಷಣನ ನೀವು ಮುಂದಕ್ಕೆ ಹಾಕ್ಬಿಟ್ರೆ, 2 ನಿಮಿಷ ಆದಮೇಲೆ ನೋಡ್ತೀನಿ, 5 ನಿಮಿಷ ಆದಮೇಲೆ ನೋಡ್ತೀನಿ, ಒಂದು ಅರ್ಧ ಗಂಟೆ ಓದ್ಬಿಡ್ತೀನಿ, ಆಮೇಲೆ ನೋಡೋಣ, ಆ ಥರ ಆ ಕ್ಷಣನ ಮುಂದಕ್ಕೆ ಹಾಕ್ಬಿಟ್ರೆ ನೀವು ಮತ್ತೆ ಮೊಬೈಲ್ ಬಗ್ಗೆ ಗಮನ ಕೊಡೋಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮೊಬೈಲ್ ನೋಡಬೇಕು ಅಂದರೆ ಅವಾಗಲೂ ಹಂಗೆ ಮಾಡಿ. 5 ನಿಮಿಷ ಆದಮೇಲೆ ನೋಡ್ತೀನಿ, 10 ನಿಮಿಷ ಆದಮೇಲೆ ನೋಡ್ತೀನಿ ಅಂತ ನಿಮಗೆ ನೀವೇ ಅನ್ಕೊಳ್ಳೋದು, ಬ್ರೈನಿಗೆ ಮೆಸೇಜ್ ಹೋಗುತ್ತೆ. ಅದಾದಮೇಲೆ, ಆ ಕ್ಷಣ ಆದಮೇಲೆ ಮತ್ತೆ ನಿಮಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ನೋಡಬೇಕು ಅಂತ ಅನಿಸಲ್ಲ, ಕಂಟಿನ್ಯೂಟಿಯಾಗಿ ಓದ್ಕೊಂಡು ಹೋಗ್ತೀರಾ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ. ಫೈನಲ್ ಥಾಟ್ ಏನು ಹೇಳ್ತೀನಿ ಅಂದರೆ, ದ SSLC ಎಕ್ಸಾಮ್ಸ್ ಲಾಸ್ಟ್ ಓನ್ಲಿ ಎ ಫ್ಯೂ ವೀಕ್ಸ್, ಬಟ್ ಯುವರ್ ಮಾರ್ಕ್ಸ್ ಕಾರ್ಡ್ ಸ್ಟೇಸ್ ವಿತ್ ಯುವರ್ ಫಾರ್ ಎವರ್. ಟ್ರೀಟ್ ಯುವರ್ ಫೋನ್ ಆಸ್ ಎ ಟೂಲ್ to be used after your work is done, not a toy to dictates your schedule. ಇಲ್ಲಿ ಹೇಳ್ತಾ ಇರೋದೇನಂತ ಅಂದರೆ, ನಿಮಗೆ SSLC ಎಕ್ಸಾಮ್ ಒಂದು ವಾರದಲ್ಲಿ ಆಗೋಗ್ಬಿಡುತ್ತೆ ಅಥವಾ 10 ದಿನದಲ್ಲಿ ಆಗೋಗ್ಬಿಡುತ್ತೆ ಮಾರ್ಚಲ್ಲಿ. ಬಟ್ SSLCಲಿ ತೆಗೆಯೋ ಮಾರ್ಕ್ಸ್ ನಿಮ್ಮ ಜೊತೆ ಲೈಫ್ ಲಾಂಗ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫೋನ್ನ ಎಜುಕೇಷನಲ್ ಟೂಲ್, ಸ್ಟಡಿ ಟೂಲಾಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಆ ಫೋನ್ ನಿಮಗೆ ಆಟದ ವಸ್ತು ಆಗಬಾರ್ದು, ಟಾಯ್ ಆಗಬಾರ್ದು. ಕರೆಕ್ಟಾ? ನಿಮ್ಮ ಸ್ಕೆಡ್ಯೂಲ್ನ ಡಿಸೈಡ್ ಮಾಡೋ ಅಂಥ ಟಾಯ್ ಆಗಬಾರ್ದು. ಇನ್ನೊಂದು 5 ನಿಮಿಷ ಓದಬೇಕು, ಆಟ ನೋಡ್ಬಿಟ್ಟು ಅದಾದಮೇಲೆ ಓದೋಣ, 10 ನಿಮಿಷ ನೋಡ್ಬಿಟ್ಟು ಅದಾದಮೇಲೆ ನೋಡೋಣ, ಆ ಥರ ಡಿಸೈಡ್ ಮಾಡಬಾರ್ದು. ನಿಮ್ಮ ಸ್ಕೆಡ್ಯೂಲ್ ಏನು ಹಾಕ್ಕೊಂಡಿರ್ತೀರ ಅದನ್ನು ಡಿಸೈಡ್ ಮಾಡೋ ಟಾಯ್ ಥರ ಆಗಬಾರ್ದು, ಆಟದ ವಸ್ತುಗಳಾಗಬಾರ್ದು ಫೋನು. ಅದ್ರ ಬದಲು ಎಜುಕೇಷನ್ ಟೂಲಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡ್ತಾ ಇರೋದು ವೀಡಿಯೋಸು ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ, ಮೊಬೈಲ್ ಅಡಿಕ್ಷನ್ನಿಂದ ದೂರ ಬರಲಿ, ಎಲ್ಲ ಸುಮಾರು ಇಂಪಾರ್ಟೆಂಟ್ ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೋಡ್ಕೊಳ್ಳಿ, ಮತ್ತೆ ಮಾಡಿದ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. SSLC 2027 ನಮ್ಮ ಕರ್ನಾಟಕ SSLC ಮಕ್ಕಳು ಒಳ್ಳೆ ಸ್ಕೋರ್ ಮಾಡಬೇಕು. ಸೊ ಅದ್ರ ಕಡೆಗೆ ನಮ್ಮ ಪ್ರಯತ್ನ, ನಿಮ್ಮ ಸಪೋರ್ಟು ಕೂಡ ಬೇಕು. ಸೊ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.